ಆಯ್ತು ಬನ್ನಿ. ದಿಸ್ ಇಸ್ ರಿಸಲ್ಟ್ಸ್. ಇದು ಸರಿಯಾಗಿ ಇದೆಯಲ್ಲ. ಇದು ಸ್ಟ್ರೈಕಿಂಗ್ ಪೊಸಿಷನ್ ಇದ್ರದ್ದು. ಹಿಂಗೆ ಜಲೇಬಿ ತರ ಎಸ್ ಶೇಪ್ ಮಾಡ್ಕೊಂಡಿದ್ರೆ ಹೊಡಿಯಕ್ಕೆ ರೆಡಿ ಇದೆ. Hello everyone, this is me Mohammad Umar Arazkar from Mysore. I've got a call from Raghavendra Nagara reporting there is a snake inside their parking area. So let's see what's ಎಲ್ಲಿ. ಇಲ್ಲ ಆಯ್ತು ಬನ್ನಿ. ಇದು ಕೊಳ್ತು ಮಾಡಲ್ಲ. ಇದ್ರೊಳಗೈತೆ. ಅದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಾವು ಇದು ಮೇಲ್ಗಡೆ ಹೋಗಿ ಹೊರಗಡೆ ಬರ್ಬೋದು. ಅದು ಸುತ್ತಾಕೊಂಡು ಮಲ್ಕೊಂಡೈತೆ ಒಳಗೆ. ಹಾ ಕೊಡೋದು. ದಿಸ್ ಇಸ್ ಅ ರಿಸಲ್ಟ್ಸ್ ವೈಪರ್. ಯಾರು ನೋಡಿದ್ದು? ನೀವೇನಾ? ಆಚೆಯಿಂದ ಬಂತಾ? ಇಲ್ಲಿ ಒಳಗಿಂದ ಹಿಂಗೆ ಹೊರಗೋಯ್ತು. ಹೊರಗೋ ಮತ್ತೆ ಒಳಗೆ ಬಂತು. ಆ ಕಡೆ ಐತೆ. ಈಗ ನೋಡಿ ಈಗ ಹೋಗುತ್ತೆ. ಇದು ಸರಿಯಾಗಿ ಇದೆಯಲ್ಲ. ಕೊಳ್ತು ಮಾಡಲ್ಲ. ಕೊಳ್ತು ಮಾಡಲ್ಲ. ರೆಡಿ ಇದೆ ಈಗ ಬೈಟ್ ಮಾಡಕ್ಕೆ. ಇದು ಸ್ಟ್ರೈಕಿಂಗ್ ಪೊಸಿಷನ್ ಇದ್ರದ್ದು. ಹಿಂಗೆ ಜಲೇಬಿ ತರ ಎಸ್ ಶೇಪ್ ಮಾಡ್ಕೊಂಡಿದ್ರೆ ಹೊಡಿಯಕ್ಕೆ ರೆಡಿ ಇದೆ ಅಂತ. ಹೌದು. ಸರ್ ನೀವು ಬಾಲ ಹಿಡ್ಕೊತೀರಲ್ಲ ಅಂದ್ರೆ ಕೊಳಕ್ ಮಂಡ್ಲ ಅಂತ ಹೇಳಿದ್ರಲ್ಲ. ಅಲ್ಲ ಬಾಲದಲ್ಲಿ ಇರಲ್ವಾ ಅದು? ಇರಲ್ಲ ಅದರಲ್ಲಿ. ಇರಲ್ವಾ? ಭಾರತದಲ್ಲಿ ಏನಿಲ್ಲ. ಬಾಲದಲ್ಲಿ ಅದ್ರ ಮೈ ಮೇಲೆ ಎಲ್ಲೋ ವಿಷ ಇರಲ್ಲ. ಕ್ಯಾರೆ ಒಂದು ಬಾಲದಲ್ಲಿ ಹೊಡಿತದೆ ಅಷ್ಟೇ. ಅದು ಬಿಡ್ಸ್ಕೊಳಕಂತ ಹೊಡಿಯತ್ತೆ. ಇದು ಹಾರುತ್ತೆ ಸರ್ ಇದು. ಹಾರಲ್ಲ, ಜಂಪ್ ಮಾಡತ್ತೆ, ಸ್ಟ್ರೈಕ್ ಮಾಡತ್ತೆ ಒಂಥರ. ಈ ಸ್ಪ್ರಿಂಗ್ ತರ. ಇದು ಆಫ್ ಮಾವು. ಆ ಡೈರೆಕ್ಷನ್ ಮುಂದೆ ಬನ್ನಿ ಅಣ್ಣ. ಹೌದು ಸರ್. ಊರ ನೋಡಿದ್ದು ಕೆರೆ ಹತ್ರ ಏನ್ ಜೋರ ಶಬ್ದ ಮಾಡ್ತಿಂತ. ಅಲ್ಲಿ ಸೌಂಡ್ ನೋಡಿ ಹೆಂಗ್ ಮಾಡುತ್ತೆ. ಅದ್ರದ್ದು ವಿಸ್ಲಿಂಗ್ ಸೌಂಡ್ ಈ ಕುಕ್ಕರ್ ಅಲ್ಲಿ ಬರುತ್ತೆ ನೋಡಿ ಸೌಂಡ್. ಆ ತರ ಸೌಂಡ್ ಅದ್ರಲ್ಲಿ. ಚಿಕ್ಕ ಮರಿನು ಏನ್ ಫೋನ್ ಮಾಡುತ್ತೆ ಅಂತ ನಮ್ಮ ಮಕ್ಕಳು ಒಂದ್ಸರಿ ಕೇಳಿದ್ರು. ಹಿಂಗೆ ಹಾಕ್ತಿತ್ತು ಅಂತೀವಿ. So I'm releasing the viper back to nature. So guys, vipers are deadly as hell and they are venomous and highly responsible for most number of snake bite deaths which happen across India. Since they are nocturnal species, they do not expose themselves very easily like cobras and rat snakes. They are very silent movers and they are ambush predators. So that's it for today guys, and if you guys like the video, like the content, then do follow me and share it with your friends and family and put your thoughts in the comment section. Until then, see you next time.